ಪೂಜ್ಯ ಮತಂಗರೆ, ನಿಮಗೆ ಸ್ವಾಗತ. ಮಹಾರಾಜ ಕೇಸರಿ, ನಿಮ್ಮ ಮತ್ತು ಮಹಾರಾಣಿಯವರ ಕುಂಡಲಿಯನ್ನು ಸಮಗ್ರವಾಗಿ ಪರಿಶೀಲಿಸಿದ್ದೇವೆ. ನಾವು ನಿಮಗೊಂದು ಪರಿಹಾರ ಸೂಚಿಸಲು ಬಂದಿದ್ದೇವೆ. ಬನ್ನಿ, ಒಳಗೆ ಬನ್ನಿ. ಮಹಾರಾಜ ಕೇಸರಿ, ನಿಮ್ಮ ಅರಮನೆಯಲ್ಲಿ ಪುಟ್ಟ ಕಂದಮ್ಮನ ಆಗಮನದ ಯೋಗವನ್ನು ಪ್ರಕೃತಿ ನಿಮಗೆ ದಯಪಾಲಿಸಲಿದೆ. ಅಂದ್ರೆ ನನ್ನ ಭಾಗ್ಯದಲ್ಲೂ ತಂದೆಯಾಗುವ ಯೋಗವಿದೆಯೇ ಗುರುದೇವ? ಹಾ, ಇದೆ. ಮಹಾರಾಣಿಯವರ ಭಾಗ್ಯದಲ್ಲಿ ತಾಯಿಯಾಗುವ ಯೋಗವೂ ಇದೆ. ಆದರೆ ಮಾರ್ಗ ಬಹಳ ಕಠಿಣವಾಗಿದೆ. ಬನ್ನಿ ಗುರುದೇವ, ಬನ್ನಿ, ಕುಳಿತುಕೊಳ್ಳಿ. ಗುರುದೇವ, ಪುತ್ರ ಸಂತಾನಕ್ಕಾಗಿ ನಾನು ಈವರೆಗೂ ಮಾಡಿರುವ ಎಲ್ಲ ಪ್ರಯತ್ನಗಳು ನಿಮಗೆ ಚೆನ್ನಾಗೇ ತಿಳಿದಿದೆ. ಕಠಿಣವಾದರೂ ಅದಕ್ಕೆ ಸೂಕ್ತ ಉಪಾಯ ನಿಮ್ಮಲ್ಲೇ ಇರುವುದಲ್ಲವೇ? ಅವಶ್ಯವಾಗಿ ತಿಳಿಸಿಕೊಡಿ ಗುರುದೇವ. ಒಬ್ಬನೇ ಇರುವುದು ಸೃಷ್ಟಿಯಲ್ಲಿ. ವಿಶಾಲ ಹೃದಯದವನು, ಕರುಣಾಮಯಿ. ಅವನು ಇಚ್ಛಿಸಿದರೆ ಮಾತ್ರ ನಿಮ್ಮ ಭಾಗ್ಯ ಬದಲಾಗುವುದು. ಅವನೇ ಮಹಾದೇವ. ಮಹಾದೇವನ ಕೃಪೆಯಿಂದ ಮಾತ್ರವೇ ನಿಮಗೆ ಪುತ್ರ ಸಂತಾನವಾಗುವುದು ಕೇಸರಿ. ಅವನ ಕುರಿತು ತಪಸ್ಸು ಮಾಡಬೇಕು. ಅಂತರಾತ್ಮದಿಂದ ಅವನನ್ನು ಪೂಜಿಸಬೇಕು. ಆದರೆ ಈ ವ್ರತ ಅತ್ಯಂತ ಕಠಿಣವಾಗಿರುತ್ತದೆ. ಈ ಜಗತ್ತಿನ ಸಾಮಾನ್ಯ ಜೀವಿಗಳಿಗೆ ಇಂಥ ವ್ರತವನ್ನು ಪೂರ್ಣಗೊಳಿಸುವುದು ಅತ್ಯಂತ ಅಸಂಭವ. ಈ ವ್ರತವನ್ನ ನಾನು ಪೂರ್ಣಗೊಳಿಸ್ತೀನಿ. ಪ್ರಣಾಮ ಗುರುದೇವ. ಭಾಗ್ಯವತಿ ಭವಪುತ್ರಿ, ನಾವೀಗ ಏನು ಮಾಡಬೇಕೆಂಬುದನ್ನ ದಯಮಾಡಿ ತಿಳಿಸಿಕೊಡಿ ಗುರುದೇವ. ಸುಮೇರು ಪರ್ವತದ ತುತ್ತ ತುದಿಯಲ್ಲಿ ಒಂದು ಶಿವಲಿಂಗವಿದೆ. ಗುಹೆ ಕಣಿವೆಗಳನ್ನು ದಾಟಿ ಅಂಗೈಯಲ್ಲಿ ಉರಿಯುತ್ತಿರುವ ಹಣತೆಯನ್ನು ಆರದಂತೆ ನೋಡಿಕೊಂಡು ಸಾಗಬೇಕಾಗಿರುತ್ತದೆ. ದಾರಿಯಲ್ಲಿ ಕಾಲ್ನಡಿಗೆಯಲ್ಲಿ ನಡೆದು ಏಕಾಗ್ರತೆಯಿಂದ ಉಪವಾಸ ಮಾಡುತ್ತಾ ಆ ಸ್ಥಳವನ್ನು ನೀವು ತಲುಪಬೇಕಾಗುತ್ತದೆ. ಕೊನೆಗೆ ಆ ದೀಪವನ್ನು ಶಿವಲಿಂಗದ ಮುಂದೆ ಸ್ಥಾಪಿಸಬೇಕಾಗುತ್ತದೆ. ನಾನು ಮಾಡ್ತೀನಿ ಗುರುದೇವ. ನಾವು ನಿನಗೆ ಪುನಃ ಎಚ್ಚರಿಸುತ್ತಿದ್ದೇವೆ ಪುತ್ರಿ. ಇದರಿಂದ ನಿನ್ನ ಪ್ರಾಣಕ್ಕೂ ಅಪಾಯವಿದೆ. ಮತ್ತೊಮ್ಮೆ ಆಲೋಚಿಸು. ಯೋಚಿಸಿದ್ದಾಗಿದೆ. ಪ್ರಿಯೆ, ಭಾವನಾತ್ಮಕವಾಗಿ ದುಡುಕಿ ಇಂಥ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಬೇಡ. ಚೆನ್ನಾಗಿ ಆಲೋಚಿಸು. ಈ ವ್ರತವು ಸಫಲವಾಗಲು ಸಾಧ್ಯವೇ? ನನ್ನ ಮೇಲಿನ ನಿಮ್ಮ ಪ್ರೀತಿ ಎಷ್ಟು ಅಚಲವೋ ಅಷ್ಟೇ ಅಚಲವಾದದ್ದು ಈ ವ್ರತದ ಸಂಕಲ್ಪ ಕೂಡ. ಮಾತೃತ್ವದ ಸುಖವನ್ನು ಅನುಭವಿಸೋದಕ್ಕೆ ಇದೊಂದೇ ಸದಾವಕಾಶ ಅನ್ನೋದೇ ಆದರೆ ಇದನ್ನು ನಾನು ಕೈ ಬಿಡೋದಿಲ್ಲ. ಈ ಪ್ರಯತ್ನದಲ್ಲಿ ನನ್ನ ಪ್ರಾಣ ಹೋದರೂ ಸರಿ, ನನಗೆ ವಿಷಾದವಿಲ್ಲ. ದಯಮಾಡಿ ನನಗೆ ಅಪ್ಪಣೆ ಕೊಡಿ. ನಿನ್ನ ಇಚ್ಛೆ ನನ್ನ ಕರ್ತವ್ಯವಾಗಿದೆ ದೇವಿ. ಅನುಮತಿಯನ್ನು ನೀಡುತ್ತಿದ್ದೇನೆ. ಈ ಯಾತ್ರೆಯನ್ನು ನೀನೊಬ್ಬಳೇ ಮಾಡುವುದು ಬೇಡ. ಸಂತಾನ ಪ್ರಾಪ್ತಿಯ ಈ ವ್ರತವನ್ನು ನಾವಿಬ್ಬರು ಸೇರಿ ಮಾಡೋಣ. ಸ್ವಾಮಿ,
ಮಹಾದೇವನಲ್ಲಿ ನಮ್ಮ ಬೇಡಿಕೆ ಇಡೋಣ. ಅವರೇ ನಮ್ಮ ಸುಪುತ್ರರಾಗಿ ಜನಿಸಲೆಂದು. ಇಲ್ಲಿ ತಮಗೆ ಅಂಜನಿಯಂತಹ ಮಾತೆ ಬೇಕಾಗಿದೆ, ಅಲ್ಲಿ ಅಂಜನಿಗೆ ತಮ್ಮಂತಹ ಪುತ್ರ ಬೇಕಾಗಿದೆ. ಸರಿಯಾಗಿದೆ ನಿಮ್ಮಿಬ್ಬರ ಜೋಡಿ ಸ್ವಾಮಿ. ಅದೇ ಅಲ್ಲವೇ ಜಗದ ನಿಯಮ? ಈಗ ನಿಮ್ಮ ಯಾತ್ರೆಯು ಪ್ರಾರಂಭವಾಗುತ್ತದೆ. ನೆನಪಿರಲಿ, ಈ ಕಾರ್ಯ ಅತ್ಯಂತ ಕಠಿಣವಾಗಿದೆ. ಅಂಜನಿ ಜಪ ತಪವನು ಮಾಡಿದಳು, ಅಂಜನಿ ಜಪ ತಪವನು ಮಾಡಿದಳು, ಶಿವನಂಥ ಪುತ್ರನ ಪಡೆಯಲು ಅಂಜನಿ ಜಪ ತಪವನು ಮಾಡಿದಳು, ಅಂಜನಿ ಜಪ ತಪವನು ಮಾಡಿದಳು. ಸುಡುವ ಬಿಸಿಲಿರಲಿ, ಸುರಿಯುವ ಮಳೆ ಇರಲಿ, ಕಠಿಣ ಪರೀಕ್ಷೆಯ ಎದುರಿಸಲು ಸಿದ್ಧಳಾದಳು ಅಂಜನಿ. ಕ್ರೂರ ಭಯಾನಕ ಕಾಡು ಮೃಗಗಳು ನಿಮ್ಮ ಮಾರ್ಗದಲ್ಲಿ ಎದುರಾಗುವವು. ಹಸಿವು, ಬಾಯಾರಿಕೆ, ನೋವು, ಆಯಾಸ ಇವೆಲ್ಲವನ್ನು ನೀವು ಎದುರಿಸಿ ಮುನ್ನಡೆಯಬೇಕಾಗುತ್ತದೆ. ದಿನ ವಾರಗಳಾಗುತ್ತವೆ, ವಾರ ಮಾಸಗಳಾಗುತ್ತವೆ. ವಸಂತ, ಗ್ರೀಷ್ಮ, ವರ್ಷ, ಶರದ್ ಋತುಗಳು ಬದಲಾಗುತ್ತಲೇ ಇರುತ್ತವೆ. ಆದರೆ ನಿಮ್ಮ ಲಕ್ಷ್ಯ ಕೇವಲ ಪರ್ವತದ ಶಿಖರವಾಗಿರಬೇಕು. ನೆನಪಿರಲಿ, ನದಿ ಉಕ್ಕಿ ಹರಿಯಲಿ, ಪ್ರವಾಹವೇ ಬರಲಿ, ಕೈಯಲ್ಲಿರುವ ದೀವಿಗೆ ಆರದೆ ಉರಿಯುತ್ತಿರಬೇಕು. ಉಸಿರು ಕಟ್ಟಿದಂತಾದರೂ ಉಸಿರು ಕಟ್ಟಿದಂತಾದರೂ ಉಸಿರನ್ನು ಹಿಡಿದು ಸಾಗಿದರು, ಉಸಿರು ಕಟ್ಟಿದಂತಾದರೂ ಉಸಿರನ್ನು ಹಿಡಿದು ಸಾಗಿದರು. ಕಠಿಣ ಪರೀಕ್ಷೆಯ ಎದುರಿಸಲು ಸಿದ್ಧಳಾದಳು ಅಂಜನಿ, ಕಠಿಣ ಪರೀಕ್ಷೆಯ ಎದುರಿಸಲು ಸಿದ್ಧಳಾದಳು ಅಂಜನಿ, ಕಠಿಣ ಪರೀಕ್ಷೆಯ ಎದುರಿಸಲು ಸಿದ್ಧಳಾದಳು ಅಂಜನಿ. ಪ್ರಭು, ನಮ್ಮ ಈ ವ್ರತ ನಿಮ್ಮನ್ನೇ ಸುಪುತ್ರರನ್ನಾಗಿ ಪಡೆಯಲೆಂದು. ನಮ್ಮ ಈ ವ್ರತದಿಂದ ನೀವು ಪ್ರಸನ್ನರಾಗಿದ್ದರೆ ಕೃಪೆ ಮಾಡಿ ನಮ್ಮ ಈ ಮನೋಕಾಮನೆಯನ್ನು ಪೂರ್ಣಗೊಳಿಸಿ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಎಂತಹ ದೃಢ ಸಂಕಲ್ಪ, ಎಂತಹ ವಾತ್ಸಲ್ಯ, ಬಹಳ ಅಪರೂಪವಾಗಿದೆ. ನಾನು ಪುನಃ ಹೇಳುತ್ತಿದ್ದೇನೆ ಸ್ವಾಮಿ, ತಮ್ಮ ವಾನರ ರೂಪದ ಅವತಾರಕ್ಕೆ ಅಂಜನಿಗಿಂತಲೂ ಮಿಗಿಲಾದ ಮಾತೆ ಸಿಗಲು ಸಾಧ್ಯವಿಲ್ಲ. ಅಂಜನಿಯ ಅಭಿಲಾಷೆಯೂ ಅದೇ ಆಗಿದೆ. ಓರ್ವ ಮಾತೆಯಾಗಿರುವುದರಿಂದ ನನ್ನ ಅನುಭವಕ್ಕೂ ಬರುತ್ತಿದೆ. ಭಕ್ತರು ಪ್ರೀತಿಯಿಂದ ಕರೆದಾಗ ಭಗವಂತ ಆಲಿಸಲೇಬೇಕಲ್ಲವೇ? ಈಗಿನ ಲೀಲೆಯ ಮುಂದಿನ ಕಾರ್ಯ ಈ ದಿವ್ಯ ಜ್ಯೋತಿಯನ್ನು ಮಾತೆ ಅಂಜನಿಯ ಗರ್ಭದಲ್ಲಿ ಸ್ಥಾಪಿಸುವುದು. ಪ್ರಭು, ಶಿಶುವಿನ ತೇಜಸ್ಸು ಅಗಾಧವಾಗಿದೆ. ಗರ್ಭದಲ್ಲಿ ಸ್ಥಾಪಿಸುವುದು ಕಷ್ಟ ಸಾಧ್ಯ. ನಿನ್ನ ಮಾತು ನಿಜ ದೇವಿ. ಇಂತಹ ಕಾರ್ಯ ಸಾಧನೆಗೆ ಎಂತಹ ಮಾಧ್ಯಮ ಬೇಕೆಂದು ಅದರ ಗತಿ ಮತ್ತು ಸ್ಥಿರತೆ ನಿರ್ಧರಿಸುತ್ತದೆ.
ಯಾರಿದು? ಈ ವಾಯುವಿಗಿಂತಲೂ ವೇಗವಾಗಿ ಚಲಿಸುತ್ತಿರುವುದು? ಪ್ರಣಾಮಗಳು ಬ್ರಹ್ಮದೇವ. ಪವನದೇವ, ಅಂಜನ ಮತ್ತು ಕೇಸರಿ ದಂಪತಿಗಳು ಪುತ್ರ ಪ್ರಾಪ್ತಿಗಾಗಿ ಮಹಾದೇವನನ್ನು ಕುರಿತು ಘೋರ ತಪಸ್ಸು ಮಾಡುತ್ತಿದ್ದಾರೆ. ಮಹಾದೇವನು ಅವರ ಪ್ರಾರ್ಥನೆಯನ್ನು ಸ್ವೀಕರಿಸಲಿದ್ದಾನೆ. ಪವನದೇವ, ನೀನು ವಾನರರ ಕುಲದೇವತೆ. ಆ ಕಾರಣಕ್ಕೆ ಈ ಶಿಶುವನ್ನು ನೀನು ವಾಯುವೇಗದಲ್ಲಿ ಚಲಿಸಿ ಅಂಜನಾ ದೇವಿಯ ಗರ್ಭದಲ್ಲಿ ಸ್ಥಾಪನೆ ಮಾಡು. ಆಗಲಿ ಬ್ರಹ್ಮದೇವ. ಒಂದು ಮಹಾಲೀಲೆಯು ಪ್ರಾರಂಭವಾಗಲಿದೆ. ನಿನ್ನ ಈ ಕೊಡುಗೆಯಿಂದ ಸಮಸ್ತ ಸೃಷ್ಟಿಯು ಈ ಶಿಶುವನ್ನು ಪವನಪುತ್ರ ಎಂದು ಕರೆಯಲಿದೆ. ನಾನು ನಿಮಗೆ ಆಭಾರಿ ಬ್ರಹ್ಮದೇವ. ಈ ಮಹತ್ ಕಾರ್ಯದಲ್ಲಿ ನಾವು ಅವಶ್ಯವಾಗಿ ಭಾಗಿಯಾಗುತ್ತೇವೆ. ಭೀಮರೂಪಿ ಮಹಾರುದ್ರ ವಜ್ರ ಹನುಮಂತ ಮಾರುತಿ ವಾನರಾರೂಪಿ ಸುರ ರಾಮದೂತ ಪ್ರಭಂಜನ. ಓಂ ನಮಃ ಶಿವಾಯ. 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 ಶ್ರೀ ಗುರುವೇ ನಿನಗೆ ಸಾಷ್ಟಾಂಗ ನಮನಗಳು. ನಿಜ ಮನ ನಿಜ ಗುಣ ನೀನೆ. ರಘುವರನ ಮಹಿಮೆಯನು ಬಣ್ಣಿಸುತ್ತ ಹಾಡುವೆನು. ಚತುರ್ವಿಧ ಫಲದಾತ ಶ್ರೀರಾಮನ ಯಶೋಗಾನಗಳು. ಬುದ್ಧಿಹೀನ ನಾನೆಂದು ತಿಳಿದು ಸ್ಮರಿಸುವೆ ಪವನ ಕುಮಾರ. ಬಲಬುದ್ಧಿ ವಿದ್ಯೆಗಳಿತ್ತು ಕ್ಲೇಶವ ಕಳೆಯೋ ಮಹಾವೀರ. ಜೈ ಹನುಮಂತ ಜ್ಞಾನ ಗುಣಧಾಮ. ಜೈ ಕಪೀಶನಿ ಅವಿರತ ನಾಮ. ಮಹಾದೇವನಿಗೆ ನಮ್ಮ ಪ್ರಾರ್ಥನೆ ಜೈ ಕೇಳಿಸ್ತು. ಹನುಮಂತ ಜ್ಞಾನ ಗುಣಧಾಮ. ಜೈ ಕಪೀಶನಿ ಅವಿರತ ನಾಮ. ರಾಮದೂತ ತುಲಿತ ಬಲಧಾಮ. ಅಂಜನಿ ಪುತ್ರ ಪವನ ಸುತ ನಾಮ. ಮಹಾವೀರ ವಿಕ್ರಮ ಬಜರಂಗಿ. ಕುಮತಿ ನಿವಾರ ಸುಮತಿಯ ಸಂಗಿ. ಶಂಕರ ರೂಪನೆ ಕೇಸರಿ ಸುತನೆ. ತೇಜ ಪ್ರತಾಪನೆ ಜಗವಂದಿತನೆ. ಜೈ ಹನುಮಂತ ಜ್ಞಾನ ಗುಣಧಾಮ. ಜೈ ಕಪೀಶನಿ ಅವಿರತ ನಾಮ. ಹಸ್ತದಿ ಧ್ವಜವಜ್ರವು ಕಂಗೊಳಿಸಿ ನಿನ್ನಯ ಹೃದಯದಿ ರಾಮನು ನೆಲೆಸಿ. ಶಂಕರ ರೂಪನೆ ಕೇಸರಿ ಸುತನೆ. ತೇಜ ಪ್ರತಾಪನೆ ಜಗವಂದಿತನೆ.
ಇದೇನಿದು ಇಂತಹ ಕಂಪನ? ನಮ್ಮ ಸಿಂಹಾಸನವೂ ಸಹ ಕಂಪಿಸುತ್ತಿದೆ. ನಾರಾಯಣ ನಾರಾಯಣ, ಏನೀ ಕಂಪನ? ಈ ಕಂಪನ ಎಲ್ಲಿಂದ ಆಗುತ್ತಿದೆ? ಅದ್ಭುತ! ಪೃಥ್ವಿಯ ಸಾಮಾನ್ಯ ಜೀವಿ ಗರ್ಭವನ್ನು ಸೇರಿದ ಮೇಲೆ ಇಡೀ ಸೃಷ್ಟಿಯೇ ಕಂಪಿಸಿತು. ನೋಡ್ತಾ ಇರು ನಂದಿ, ಈ ಬಾಲಕ ಅವಶ್ಯವಾಗಿ ಇತಿಹಾಸ ಸೃಷ್ಟಿಸ್ತಾನೆ. ಸಂದೇಹವೇ ಇಲ್ಲ. ನನಗನ್ನಿಸ್ತಿದೆ ಸಂಪೂರ್ಣ ಸೃಷ್ಟಿಯಲ್ಲಿ ಅದು ಬಲಶಾಲಿ ಜೀವಿಯ ಖಂಡಿತವಾಗಿಯೂ ಅದ್ಭುತ ಶಿಶು. ನಿಮ್ಮ ಶಕ್ತಿಯನ್ನು ಶಿಶುವಿನ ರೂಪದಲ್ಲಿ ಕಾಣಲು ಉತ್ಸುಕಳಾಗಿದ್ದೇನೆ ಪ್ರಭು. ನಿನ್ನಷ್ಟೇ ಉತ್ಸಾಹ ನನ್ನಲ್ಲೂ ಇದೆ ದೇವಿ. ಆದರೆ ಇದು ನನ್ನ ಲೀಲೆಯ ಪ್ರಥಮ ಅಧ್ಯಾಯ ಮಾತ್ರ. ಹನುಮ ಜನ್ಮ ತಾಳಲು ಇನ್ನೂ ಸಮಯವಿದೆ. ಅಲ್ಲಿಯವರೆಗೂ ಈ ಕಥೆಯಲ್ಲಿ ಬೇರೆ ಪಾತ್ರಗಳು ಸಹ ತಮ್ಮ ತಮ್ಮ ಕರ್ತವ್ಯ ನಿಭಾಯಿಸಬೇಕು. ಅದರ ಅರ್ಥ ನಾರಾಯಣ ನಾರಾಯಣ. ನಾರದರೆ, ನೀವು ನನ್ನನ್ನು ಭಯಭೀತಗೊಳಿಸಿದಿರಿ. ನಾರದರೆ, ನೀವು 3 ಲೋಕಗಳನ್ನು ಸಂಚರಿಸುತ್ತಿರುವಿರಿ. ನಿಮಗೆ ತಿಳಿದಿರಬಹುದು, ಈಗಷ್ಟೇ ಭೂಕಂಪನವಾಗಿ ಅದರಿಂದ ಸಮಸ್ತ ಸೃಷ್ಟಿಯಲ್ಲಿ ಕಂಪನವಾಯಿತು. ಇದಕ್ಕೆ ಯಾರು ಕಾರಣ? ನಾರದರೆ, ಮತ್ತೆ ಯಾರಾದರೂ ರಾಕ್ಷಸ ತಪಸ್ಸಿಗೆ ಕುಳಿತಿಲ್ಲ ತಾನೆ? ನಾರಾಯಣ ನಾರಾಯಣ. ಕಿಷ್ಕಿಂಧ ನಗರಿಯಲ್ಲಿ ಅಂಜನಿ ಮತ್ತು ಕೇಸರಿ. ದೇವರಾಜ ಇಂದ್ರ, ಆ ವಿಶೇಷ ವಾನರ ಶಿಶುವಿನ ಆಗಮನದ ಬಗ್ಗೆ ನಿಮಗೆ ತಿಳಿದಿಲ್ಲವೇ? ಯಾವ ವಾನರ ಶಿಶು? ನನಗೆ ಸಮಸ್ಯೆ ಇರುವುದು ರಾಕ್ಷಸರಿಂದ, ವಾನರರಿಂದ ಅಲ್ಲ. ಆ ಶಿಶುವು ಗರ್ಭವನ್ನು ಪ್ರವೇಶ ಮಾಡಿದ ಕೂಡಲೇ ಜಗತ್ತು ಕಂಪಿಸಿತು. ಒಮ್ಮೆ ಯೋಚಿಸಿ ದೇವರಾಜ ಇಂದ್ರ, ಆ ಶಿಶುವು ಬೆಳೆದ ಮೇಲೆ ಏನೇನಾಗಬಹುದು? ಏನನ್ನು ಮಾಡುವನು? ಪ್ರಭು, ನಾರದ ಮುನಿಗಳು ಇಂದ್ರನಿಗೆ ಈ ರೀತಿ ಏಕೆ ಹೇಳುತ್ತಿದ್ದಾರೆ? ಕೇಸರಿ ಮತ್ತು ಅಂಜನಿಯ ಪುತ್ರನ ಕುರಿತು ಈ ರೀತಿ ಮಾತನಾಡುವುದು ಉಚಿತವೇ ಸ್ವಾಮಿ? ಅದು ಈ ಲೀಲೆಯ ಒಂದು ಭಾಗ ದೇವಿ. ಅಂದರೆ ಇದಕ್ಕೆ ನಿಮ್ಮ ಒಪ್ಪಿಗೆ ಸಹ ಇದೆ? ಈಗ ನನ್ನ ಕುತೂಹಲ ಇನ್ನೂ ಹೆಚ್ಚುತ್ತಿದೆ ಪ್ರಭು. ಯಾವ ಕಥೆಯಲ್ಲಾದರೂ ಕುತೂಹಲ ಎನ್ನುವುದು ಇರಲೇಬೇಕಲ್ಲವೇ? ಇಂದ್ರದೇವ ಈ ಕಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ನನ್ನ 11ನೇ ರುದ್ರಾವತಾರದಲ್ಲಿ ಪವನದೇವ ಅಂದರೆ ಮಾರುತನ ಸಹಾಯದಿಂದ ಜನಿಸಲಿರುವ ಈ ಶಿಶುವಿನ ಹೆಸರಾಗಲಿದೆ ಮಾರುತಿ. ಮಾರುತಿಯ ನಂತರ ಹನುಮನಾಗಲಿಕ್ಕೆ ಇಂದ್ರದೇವನ ಮಹತ್ವಪೂರ್ಣ ಕೊಡುಗೆ ಕಾರಣವಾಗಲಿದೆ ದೇವಿ. ನೋಡು ಇದನ್ನು. ಇದು ಯಾವುದೋ ಸಾಧಾರಣ ವಿಚಾರವಲ್ಲ. ನನ್ನ ಮನಸ್ಸು ವಿಚಲಿತವಾಗುತ್ತಿದೆ. ನನಗನಿಸುತ್ತಿರುವುದೇನೆಂದರೆ, ನನ್ನ ಸಿಂಹಾಸನದ ಮೇಲೆ ಯಾರದೋ ಕ್ರೂರ ದೃಷ್ಟಿ ಬಿದ್ದಿದೆ. ಹೋಗಿ ತಿಳಿದುಕೊಂಡು ಬಾ ಪುತ್ರ. ತಿಳಿದುಕೋ ಯಾರಿರಬಹುದೆಂದು. ನಿಮ್ಮ ಆಜ್ಞೆ ಅಂತ ಆಗಲಿ ಅಪ್ಪಾಜಿ. ಮಹಾದೇವನ ಕೃಪೆಯಿಂದ ನಿಮ್ಮ ಇಷ್ಟಾರ್ಥ ಪ್ರಾಪ್ತಿಯಾಗಿದೆ. ಭಕ್ತಿಯಿಂದ ಹೇಳಿ, ಮಹಾದೇವನಿಗೆ. ಈಗ ನಾವು ದೇವಿ ಅಂಜನಿಯ ಗರ್ಭದಲ್ಲಿ ಬೆಳೆಯುತ್ತಿರುವ ಶಿಶುವಿನ ಸುರಕ್ಷೆಗಾಗಿ ರಕ್ಷಾ ವಿಧಿಯನ್ನು ಪ್ರಾರಂಭಿಸುತ್ತೇವೆ. ಇದಾವ ವಿಶೇಷ ಶಕ್ತಿ ಅನುಭವವಾಯಿತು ನಮಗೆ. ಇದು ಯಾವುದೋ ಮಹಾಲೀಲೆಯ ಪ್ರತೀಕದ ಭಾಗ ಎನಿಸುತ್ತಿದೆ.